Dear students, ನಾವು ಇವತ್ತಿನ ಸೆಷನಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ಲಿ ಫಸ್ಟ್ ಏನೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ, ಆ ಕಾನ್ಸೆಪ್ಟ್ಸ್ ರಿಲೇಟೆಡ್ ಫಾರ್ಮುಲಾಸ್ ಏನು, ಆ ಫಾರ್ಮುಲಾಸನ್ನು CET ಕ್ವೆಶನ್ಸಲ್ಲಿ ಯಾವ ಥರ ಯೂಸ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೇನೆ. ಸೊ ಫಸ್ಟ್ ಥಿಂಗ್, ಏನಿದು ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದರೆ, ಸೊ ಕರೆಂಟ್ ಅಂದರೆ ಇಟ್ಸ್ ರಿಲೇಟೆಡ್ ಟು ಮೋಷನ್. ಏನಿಲ್ಲಿ ಮೋಷನಲ್ಲಿ ಇರೋದು ಅಂದರೆ they are called charges. So we can say it's related to electrodynamics. The charges in motion constitute electric current. ಅಂದರೆ ಒಂದು ಚಾರ್ಜ್ ಮೂವ್ಮೆಂಟಲ್ಲಿದ್ದರೆ ಅದು ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ಅವರ್ ಮೈನ್ ಆಸ್ಪೆಕ್ಟ್ ಆಫ್ ಡಿಸ್ಕಷನ್ ಟುಡೇ. ಈಗ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಡೆಫಿನೇಷನ್ ಏನಪ್ಪ ಅಂದರೆ, ಇಟ್ಸ್ ನಥಿಂಗ್ ಬಟ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್, ವಿಚ್ ಮೀನ್ಸ್ ಒಂದು ಕಂಡಕ್ಟರಲ್ಲಿ ಚಾರ್ಜಸ್ ಅಂತ ಏನು ಹೇಳ್ತೀವಿ, ಎಸ್ಪೆಷಲಿ ದ ಎಲೆಕ್ಟ್ರಾನ್ಸ್, ಬಿಕಾಸ್ ಇನ್ ಕಂಡಕ್ಟರ್ಸ್ ಎಲೆಕ್ಟ್ರಾನ್ಸ್ ಆರ್ ದ ಫ್ರೀ ಚಾರ್ಜ್ ಕ್ಯಾರಿಯರ್ಸ್. ದ ಎಲೆಕ್ಟ್ರಾನ್ಸ್ ಮೂವ್ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್. ಈ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆಗಬೇಕಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಫಾರ್ ದಟ್ ವಿ ಹ್ಯಾವ್ ಎ ಫಾರ್ಮುಲಾ. ಆ ಫಾರ್ಮುಲಾ ಏನಪ್ಪ ಅಂದರೆ, ಎಲೆಕ್ಟ್ರಿಕ್ ಕರೆಂಟ್ I is equals to Q divided by T. ಇದಕ್ಕೆ ನಾವು ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತ ಹೇಳ್ತೀವಿ. ದ ರೀಸನ್ ಇಸ್ ವಿ ಆರ್ ಮೆಷರಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. Q by T ಅಂದರೆ T represents time, which is called rate of flow of charges. ಬಟ್ CETಯಲ್ಲಿ ಈ ಫಾರ್ಮುಲಾ ಕೇಳಲ್ಲ. ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಚಾರ್ಜ್, ನ್ಯೂಮರೇಟಲ್ಲಿ Q ಇದೆಯಲ್ವಾ, ಚಾರ್ಜ್ ಕೇಳೋ ಬದಲಿಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೊಟ್ಬಿಡ್ತಾರೆ. ದೆನ್ ಹೌ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಕರೆಂಟ್ ಮೀನ್ಸ್, ಆಫ್ ಕೋರ್ಸ್ the charge can be calculated by using the formula Q is equals to N into E, where N represents number of electrons, E represents the charge of each electron. The product of these two gives you the electric charge. ಅಂದರೆ Q place ಅಲ್ಲಿ NE ನ substitute ಮಾಡಿದ್ರೆ we can find the current by using this also. So ಈ ನಾಲ್ಕು ವೆರೈಟಿ ಆಫ್ ಟರ್ಮ್ಸ್, electric current, number of electrons, charge of electrons and the time, ಈ ನಾಲ್ಕು ಪ್ಯಾರಾಮೀಟರ್ಸ್ನ ರಿಲೇಟ್ ಮಾಡಿಕೊಂಡು ಬೇರೆ ಬೇರೆ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ಬೋದು. ಅದಕ್ಕೆ ಈ ಫಾರ್ಮುಲಾ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ರಿಮೆಂಬರ್, ದ ಎಲೆಕ್ಟ್ರಿಕ್ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಇದಕ್ಕೆ ನಾವು ಕನ್ವೆನ್ಷನಲ್ ಫ್ಲೋ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಯಲ್ ನಡೆಯೋದೇ ಬೇರೆ. ಯಾವ ಥರಪ್ಪ ಅಂದರೆ, ದ ಎಲೆಕ್ಟ್ರಾನ್ ವಿಲ್ ಬಿ ಫ್ಲೋಯಿಂಗ್ ಫ್ರಮ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಟುವರ್ಡ್ಸ್ ದ ಪಾಸಿಟಿವ್ ಟರ್ಮಿನಲ್. Why? Because negative terminal is high potential of electrons when compared to the positive terminal. ಅದಕ್ಕೆ ಎಲೆಕ್ಟ್ರಾನ್ಸ್ ಯಾವತ್ತು ನೆಗೆಟಿವ್ ಟರ್ಮಿನಲಿಂದ ಪಾಸಿಟಿವ್ ಟರ್ಮಿನಲ್ಗೆ ಮೂವ್ ಆಗುತ್ತೆ. ಬಟ್ ಕನ್ವೆನ್ಷನಲ್ ಫ್ಲೋ ಆಫ್ ಕರೆಂಟ್ನ ನಾವು ಪಾಸಿಟಿವ್ ಟರ್ಮಿನಲಿಂದ ನೆಗೆಟಿವ್ ಟರ್ಮಿನಲ್ಗೆ ತಗೊತೀವಿ. ಈವನ್ ದೋ there is a particular direction for the current, but we consider electric current or current is a scalar physical quantity. Why? Because it does not obey the vector algebra. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಡೆಫಿನೇಷನ್ ಗೊತ್ತಾಯಿತು, ಫಾರ್ಮುಲಾ ಗೊತ್ತಾಯಿತು, ಆ್ಯಂಡ್ ವಾಟ್ ಟೈಪ್ ಆಫ್ ಕ್ವಾಂಟಿಟಿ ಇಟ್ ಈಸ್. ಇಸ್ ಇಟ್ ಎ ಸ್ಕೇಲಾರ್, ವೆಕ್ಟಾರ್ ಅಂದರೆ ಅದನ್ನು ಸ್ಕೇಲಾರ್ ಅಂತ ಅನ್ಕೊತೀವಿ. ಆ್ಯಂಡ್ ದ ಲಾಸ್ಟ್ ಒನ್, ವಾಟ್ ಈಸ್ ಅ SI ಯೂನಿಟ್ ಫಾರ್ ಇಟ್? ದ SI ಯೂನಿಟ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್. ಇದು ಫಸ್ಟ್ ಕಾನ್ಸೆಪ್ಟ್. ಈಗ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದರೆ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಅಂತ ಹೇಳಿದೆ. ಈ ಕಂಡಕ್ಟರ್ ಏನಪ್ಪ ಅಂದರೆ, ಕಮ್ಮಿ ಏರಿಯಾ ಆದರೂ ಇರ್ಬೋದು, ಜಾಸ್ತಿ ಏರಿಯಾ ಬೇಕಾದರೂ ಇರ್ಬೋದು. ಅಂದಾಗ ಕರೆಂಟ್ ಈ ಏರಿಯಾ ಮೇಲೆ ಡಿಪೆಂಡ್ ಆಗತ್ತಾ? ಡೆಫಿನೆಟ್ಲಿ ಆಗತ್ತೆ. ಸೊ ದ ಅಮೌಂಟ್ ಆಫ್ ಕರೆಂಟ್ ವಿಚ್ ಈಸ್ ಫ್ಲೋಯಿಂಗ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಒಂದು ವೈರ್ ತಗೊಂಡ್ರೆ ಪರ್ ಯೂನಿಟ್ ಏರಿಯಾ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ, ಇದಕ್ಕೆ ಒಂದು ಫಿಸಿಕಲ್ ಕ್ವಾಂಟಿಟಿ ಹೆಸರು ಕೊಡ್ತೀವಿ. ದಟ್ ಈಸ್ ಕಾಲ್ಡ್ ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವಿಚ್ ಹ್ಯಾಸ್ ಅ ಸಿಂಬಲ್ J is equals to I divided by A, where I represents electric current, A represents the area of cross section. So this is the formula for it, and current density is a vector physical quantity. It have the unit of ampere per meter square. Current under ampere anta irutte, denominator area meter square. Together we write it as ampere per meter square. It has a particular direction, therefore we consider the current density as a vector physical quantity. So students, ಇಲ್ಲಿವರೆಗೂ ಎರಡು ಫಾರ್ಮುಲಾ ತಗೊಂಡಿದ್ದೀವಿ, ಒಂದು ಕರೆಂಟ್, ಇನ್ನೊಂದು ಕರೆಂಟ್ ಡೆನ್ಸಿಟಿ. ಈಗ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಏನಪ್ಪ ಇದು ನೆಕ್ಸ್ಟ್ ಸ್ಟೆಪ್ ಅಂದರೆ, ಸೊ ಹೀಗೆ ಹೇಳಿದೆ, ಒಂದು ಕಂಡಕ್ಟರ್ ಇದೆ,
imagine a conductor, screen ಮೇಲೆ ಕಾಣಿಸ್ತಿದೆ. I am going to connect a conductor to a battery, certain potential V ಅಂತ ಇದೆ. What happens? This battery offers certain electric field and it is directed from positive terminal towards the negative terminal. Electric field ಅಂತ act ಆಗತ್ತೆ. As soon as the electric field acted upon it, what happens to the electrons means the electrons present inside the conductor gets attracted towards the positive terminal. They literally accelerate ಆಗತ್ತೆ ಅಂತ ಹೇಳ್ತೀವಿ. ಅವಾಗ there is accelerated motion. During this accelerated motion, they attain certain velocity which is called drift velocity. ಇದನ್ನು ನೀವು ಥಿಯರಿಯಲ್ಲಿ ತುಂಬ ಓದ್ಕೊಂಡಿರ್ತೀರ. ಈ ಫಾರ್ಮುಲಾ ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಇದು ಡ್ರಿಫ್ಟ್ ವೆಲಾಸಿಟಿ ಅಂದರೆ, ಅಬ್ಸರ್ವ್ ದ ಡಯಾಗ್ರಾಮ್, all the electrons are attracting towards the positive terminal, which means we take here the average velocity with which the electrons drift from one end of the conductor towards other end of the conductor opposite to the direction of electric field. ಇದು ತುಂಬ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಯಾಕೆ ಹೇಳಿದೆ ಅಂದರೆ, ಡಯಾಗ್ರಾಮಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಟುವರ್ಡ್ಸ್ ನೆಗೆಟಿವ್ ಇದೆ, ಬಟ್ ಎಲೆಕ್ಟ್ರಾನ್ಸ್ ಮೂವ್ ಆಗೋದು ನೆಗೆಟಿವ್ ಇಂದ ಪಾಸಿಟಿವ್ಗೆ. ಡ್ಯೂರಿಂಗ್ ದಿಸ್ ಡ್ರಿಫ್ಟ್ ಮೋಷನ್ ದೆ ಅಟೈನ್ ಸರ್ಟನ್ ವೆಲಾಸಿಟಿ. ಈ ವೆಲಾಸಿಟಿಗೆ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತೀವಿ. ಆ ಡ್ರಿಫ್ಟ್ ವೆಲಾಸಿಟಿಗೆ ಫಾರ್ಮುಲಾ ಏನಪ್ಪ ಅಂದರೆ, ಅಬ್ಸರ್ವ್ ದ ಫಾರ್ಮುಲಾ ನಾವು, ವಿ ಡಿ ಇಸ್ ಈಕ್ವಲ್ಸ್ ಟು ಮೈನಸ್ ಸ್ಮಾಲ್ ಇ ಕ್ಯಾಪಿಟಲ್ ಇ ಟೌ ಡಿವೈಡೆಡ್ ಬೈ ಎಮ್. ಇಲ್ಲಿ ಮೈನಸ್ ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ, ದ ವೆಲಾಸಿಟಿ ವಾಟ್ ಎವರ್ ಇಸ್ ಅಕ್ವೈರ್ಡ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು. ಸ್ಮಾಲ್ ಲೆಟರ್ ಇ ಇಟ್ಸ್ ಕಾಲ್ಡ್ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಕ್ಯಾಪಿಟಲ್ ಇ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಅಪ್ಲೈಡ್, ಟೌ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇಟ್ ಈಸ್ ಅ ರಿಲ್ಯಾಕ್ಸೇಷನ್ ಟೈಮ್. ಈಗ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕಾದ್ರೆ ಒಂದಕ್ಕೊಂದು ಕೊಲಿಷನ್ ಆಗ್ತಾನೆ ಇರುತ್ತೆ. ಆಬ್ವಿಯಸ್ಲಿ ಇಟ್ ಹ್ಯಾಪನ್ಸ್ ಇನ್ಸೈಡ್ ದ ಕಂಡಕ್ಟರ್. ದ ಆವ್ರೇಜ್ ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್ಸ್, ಇದಕ್ಕೆ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಆ ಆವ್ರೇಜ್ ಟೈಮ್ನ ಟೌ ಅಂತ ತಗೊಂಡಿದ್ದೀವಿ, ಡಿವೈಡೆಡ್ ಬೈ ಎಮ್. ಎಮ್ ರೆಪ್ರೆಸೆಂಟ್ಸ್ ದ ಮಾಸ್ ಆಫ್ ಈಚ್ ಎಲೆಕ್ಟ್ರಾನ್. ಸೊ ದ ಫಾರ್ಮುಲಾ ವಿ ಹ್ಯಾವ್ ಇಸ್ ವಿ ಡಿ ಈಸ್ ಈಕ್ವಲ್ಸ್ ಟು ಮೈನಸ್ ಇ ಕ್ಯಾಪಿಟಲ್ ಇ ಟೌ ಡಿವೈಡೆಡ್ ಬೈ ಎಮ್. ಇದು ಫಾರ್ಮುಲಾ ಬಂದು ಡ್ರಿಫ್ಟ್ ವೆಲಾಸಿಟಿ. ಡಿಯರ್ ಸ್ಟೂಡೆಂಟ್ಸ್, ನಾವು ಇಲ್ಲಿವರೆಗೂ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ದ ಬೇಸಿಕ್ ಇಂಟ್ರೊಡಕ್ಷನ್ ಅಂದರೆ ಕರೆಂಟ್ ಅಂದರೆ ಏನು, ಕರೆಂಟ್ ಡೆನ್ಸಿಟಿ ಆ್ಯಂಡ್ ದ ರಿಲೇಷನ್ ಬಿಟ್ವೀನ್ ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ, ಐ ಮೀನ್ ಎಲೆಕ್ಟ್ರಿಕ್ ಕರೆಂಟ್, ಇಷ್ಟನ್ನು ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಇದರ ರಿಲೇಷನ್ಸಲ್ಲಿ ಏನೆಲ್ಲ ಕ್ವೆಶನ್ಸ್ ಕೇಳ್ಬೋದು, ಯಾವ ಥರ ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ ಅನ್ನೋದನ್ನು ಚೆಕ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಸಿ ದ ಫಸ್ಟ್ ಕ್ವೆಶನ್. ಕ್ವೆಶನ್ ಈ ಥರ ಇದೆ. ದ ಕರೆಂಟ್ ಥ್ರೂ ಎ ಕಂಡಕ್ಟರ್ ಇನ್ ವಿಚ್ 5 into 10 to the power 13 electrons cross a given section of the conductor in 1 second is. So question ಇದೆ, certain data ಕೊಟ್ಟಿದ್ದಾರೆ, ಕರೆಂಟ್ನ ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಮಾಡ್ಬೋದು? ವಿ ಹ್ಯಾವ್ ಎ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಕರೆಂಟ್, I is equals to Q divided by T. The total current is nothing but charge per unit time ಅಥವಾ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತ ಹೇಳ್ತೀವಿ. ಬಟ್ ಸ್ಟೂಡೆಂಟ್ಸ್ ಇಲ್ಲೇನು ಅರ್ಥ ಮಾಡ್ಕೋಬೇಕು ಅಂದರೆ, ಚಾರ್ಜ್ ಬೇಕಾಗಿದೆ ನಮಗೆ. ಕ್ವೆಶನಲ್ಲಿ ಕೊಟ್ಟಿರೋದು ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಚಾರ್ಜ್ ಕೊಟ್ಟಿಲ್ಲ. ಸೊ ಫ್ರಮ್ ಕ್ಯೂ ಆ್ಯಂಡ್ ಎನ್ ಏನೆಲ್ಲ ರಿಲೇಷನ್ಸ್ ಮಾಡ್ಬೋದು ಅಂದರೆ, ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ವಿ ನೋ ಕ್ಯೂ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಇ ಡಿವೈಡ್ ಬೈ ಟಿ. ಎನ್ ಇಂಡಿಕೇಟ್ಸ್ ನಂಬರ್ ಆಫ್ ಚಾರ್ಜಸ್, ಇ ಈಸ್ ನಥಿಂಗ್ ಬಟ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಡಿವೈಡ್ ಬೈ ಟಿ ರೆಪ್ರೆಸೆಂಟ್ಸ್ ದ ಟೈಮ್. ಈಗ ಎಲ್ಲ ಡೇಟಾ ಇದೆ ನಮ್ಮ ಹತ್ರ. ಸೊ ನಂಬರ್ ಈಸ್ 5 into 10 to the power 13 and the charge of electron is 1.6 into 10 to the power minus 19 divided by 1. Substitution ಆಗಿದೆ. Simplification, ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ 1.6 into 5 which is nothing but 8. ಯಾಕಂದರೆ 16 5s ಅಂದರೆ 80 ಬರುತ್ತೆ, ಅಂದಮೇಲೆ 1.6 into 5 should be 8. 10 power 13 and 10 to the power minus 19 will be 10 to the power minus 6 unit is ampere. Look at the options. ಅಲ್ಲಿ ಪವರ್ ಏನು ರೆಪ್ರೆಸೆಂಟ್ ಮಾಡಿಲ್ಲ, ಇನ್ಸ್ಟೆಡ್ ಪ್ರಿಫಿಕ್ಸ್ ಕೊಟ್ಟಿದ್ದಾರೆ. ಮೈಕ್ರೋ 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 ಆ್ಯಂಡ್ ಮೈಕ್ರೋ, 0.8 ಮೈಕ್ರೋ ಆ್ಯಂಡ್ 8 ಅನ್ನೋದು ಎರಡರಲ್ಲಿದೆ. ಮೈಕ್ರೋ ಅಂದರೆ ನಮಗೆ ಗೊತ್ತು, ಇಟ್ ಈಸ್ 10 to the power minus 6. Therefore, the required answer for this question is 8 micro ampere, which is option B. ಸಿಂಪಲ್ ಇದೆ. ಸ್ಟೂಡೆಂಟ್ಸ್ ಎಲ್ಲಿ ಕನ್ಫ್ಯೂಸ್ ಮಾಡ್ಕೊತಾರೆ ಅಂದರೆ, ಚಾರ್ಜ್ ಪ್ಲೇಸಲ್ಲಿ ಡೈರೆಕ್ಟಾಗಿ ಇದನ್ನು ಬರೀತಾರೆ. ಇದು ಡೈರೆಕ್ಟಾಗಿ ಬರೆದಾಗ ರಾಂಗ್ ಆನ್ಸರ್ ಬರುತ್ತೆ, ಮ್ಯಾಚ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಾಗ ಯು ಸಪೋಸ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಸಿಂಪಲ್
ಬಟ್ ಮಿಸ್ ಆದ ಮಾರ್ಕ್ಸ್ ಹೋಗುತ್ತೆ. ದ ಕ್ವೆಶನ್ ಇಸ್ ಲೈಕ್ ದಿಸ್: ಇಫ್ ದ ಎಂಡ್ ಎ ಆಫ್ ಎ ವೈರ್ is irradiated with alpha rays and the other end B is irradiated with beta rays, then current will flow from A to B flow agata athwa current flow agode ilva, B to A flow agata athwa current will flow from each other end, ella exchange agi flow agata anta question. Theoretical one, idu ಒಂದು basic understanding ಅಷ್ಟೇ. We all know that the current always flows from positive terminal to negative terminal. For example, diagram ಅಲ್ಲಿ explain ಮಾಡಬೇಕಾದ್ರೆ, if I consider a battery which is connected to some external circuit, let us say resistor R, positive, negative, potential V. So according to our assumption, the conventional flow of current is always taken from positive to negative. Positive ಇಂದ negative ಗೆ current move ಆಗುತ್ತೆ. Electrons ಹೇಗಪ್ಪ move ಆಗುತ್ತೆ ಅಂದರೆ, electrons will flow from negative to positive. So the electric current direction is always opposite to the flow of current. ಇದ್ರ ಬಗ್ಗೆ ಕ್ವೆಶನ್ ಬೇಕಾದರೂ ಕೇಳ್ಬೋದು, ಬಟ್ ಇಲ್ಲಿ ಕೇಳಿರೋದೇ ಬೇರೆ ಥರ. ಎರಡು ಟರ್ಮಿನಲ್ಸನ್ನೇ, ಫಸ್ಟ್ ಒನ್ ಈಸ್ ಇರೇಡಿಯೇಟೆಡ್ ವಿತ್ ಆಲ್ಫಾ. ರಿಮೆಂಬರ್, ಆಲ್ಫಾ ರೇಸ್ ಆರ್ ನಥಿಂಗ್ ಬಟ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಇಟ್ ರಿಸೆಂಬಲ್ಸ್ ಹೀಲಿಯಂ ನ್ಯೂಕ್ಲಿಯಸ್. ಸೆಕೆಂಡ್, ಬೀಟಾ ರೇಸ್ ಅಂತ ಇದೆ. ದೀಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ವಿಚ್ ಆರ್ ಈಕ್ವಲೆಂಟ್ ಟು ಎಲೆಕ್ಟ್ರಾನ್ಸ್. ಆಲ್ಫಾ ಈಸ್ ಪಾಸಿಟಿವ್, ಬೀಟಾ ಈಸ್ ನೆಗೆಟಿವ್. ಈ ಥರ ಇರಬೇಕಾದ್ರೆ terminal A will be positive and the terminal B is negative. ಈಗ current ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ದಟ್ ಈಸ್ ಫ್ರಮ್ A to B. ಸೊ ಹೆನ್ಸ್ ಆಪ್ಷನ್ A is the correct answer for it. ಸಪೋಸ್ ಕರೆಂಟ್ ಕೇಳ್ದಿರ ಎಲೆಕ್ಟ್ರಾನ್ಸ್ ಅಂತ ಕೇಳಿದ್ರೆ, ದೇ ಮೂವ್ ಫ್ರಮ್ B to A. Electrons always move from negative to positive, whereas current moves from positive to negative. Okay, next question. The amount of charge Q passed in time t through a cross section of a wire is given by. So the charge in terms of t represent ಮಾಡಿದರೆ equation kind. The value of current at time 5 seconds is. Equation ಕೊಟ್ಟಿರೋದ್ರಿಂದ ಆ equation ಇಂದ ನಾವು current ನ find out ಮಾಡಬೇಕಾಗತ್ತೆ. So this is the simple one. So we go for definition of electric current. Electric current is nothing but rate of flow of charges dq by dt. Q on the charge, ಇಲ್ಲಿಗೆ Q ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ therefore what I do, differentiation d by dt of, in the place of Q it is 5t square plus 3t plus 1. ಆ ಈಕ್ವೇಷನ್ ಆಸ್ ಇಟ್ ಈಸ್ ಚಾರ್ಜ್ ಪ್ಲೇಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇಫ್ ಐ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ಈಕ್ವೇಷನ್ ಏನಂತಪ್ಪ ಅಂದರೆ 5t square is nothing but 2t plus differentiation of 3 into t is 3 and differentiation of 1 is 0. Totally the differentiation ಆದಮೇಲೆ ಫಾರ್ಮುಲಾ ಸಿಗೋದು ನೋಡಿ ನಮಗೆ, ಇಟ್ ಈಸ್ 10t plus 3. ದಿಸ್ ಇಸ್ ದ ಈಕ್ವೇಷನ್ ಫಾರ್ ಕರೆಂಟ್. ಬಟ್ ಅವರು ಪರ್ಟಿಕ್ಯುಲರ್ ಆಗಿ ಒಂದು ಕಂಡೀಷನ್ ರೆಪ್ರೆಸೆಂಟ್ ಮಾಡಲಾಗಿದೆ ಕ್ವೆಶನಲ್ಲಿ. ಆ ಕಂಡೀಷನ್ ಅಂದರೆ ಅಟ್ t is equals to 5 seconds ಎಷ್ಟು ಅಂತ. t ಪ್ಲೇಸಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ, ಯು ಗೆಟ್ 10 into 5 is 50 plus 3. So therefore answer is 53 ampere. Look at the answers now. ಯಾವ ಆಪ್ಷನಲ್ಲಿದೆ? ಆಪ್ಷನ್ ಎ ಇಲ್ಲ, ಆಪ್ಷನ್ ಬಿ ಇಲ್ಲ, ಆ್ಯಂಡ್ ಆಪ್ಷನ್ ಸಿ, ದಿಸ್ ಇಸ್ ದ ಒನ್, 53 ಆಂಪಿಯರ್. ಬಟ್ ಪ್ರಾಕ್ಟಿಕಲಿ 53 ಆಂಪಿಯರ್ ಅನ್ನೋದು ಕಷ್ಟವಾದದ್ದು, ಬಟ್ ಈ ಕಂಡೀಷನ್ ಪ್ರಕಾರ 53 ನಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ ಈ ಥರ ಇದೆ: ದ ಕರೆಂಟ್ ಥ್ರೂ ಎ ಕಂಡಕ್ಟರ್ ವೇರೀಸ್ ವಿತ್ ಟೈಮ್ ಆಸ್ ಗಿವನ್ ಬೈ. ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ ಕರೆಂಟ್ಗೆ. ಈಕ್ವೇಷನ್ ಏನಪ್ಪ ಅಂದರೆ 3t square plus 2t plus 1, where I is in milliampere and in t seconds the quantity of charge that crosses a given section of the conductor between 0 to 3 seconds. ಪ್ರೀವಿಯಸ್ ಕ್ವೆಶನ್ಗೂ ಈ ಕ್ವೆಶನ್ಗೂ ಒಂದೇ ಒಂದು ಲಿಂಕ್ ಇದೆ. ಏನಪ್ಪ ಅದು ಲಿಂಕ್ ಅಂದರೆ, ಚಾರ್ಜ್ ಕೊಟ್ಟು ಕರೆಂಟ್ ಫೈಂಡ್ ಔಟ್ ಮಾಡಿ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕರೆಂಟ್ ಕೊಟ್ಬಿಟ್ಟು ಚಾರ್ಜ್ ರಿವರ್ಸ್ ಬನ್ನಿ ಅಂದರೆ ಮ್ಯಾಥಮೆಟಿಕಲಿ ಇಂಟಗ್ರೇಷನ್ ಮಾಡಬೇಕು. ಅದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ತೋರಿಸ್ತೇನೆ. ಫಸ್ಟ್, ವಿ ನೋ electric current is nothing but the rate of flow of charges dq by dt, which implies, ಇದರಿಂದ ನಾನು dqನ ಏನಂತ ಬರೀಬೋದು ಅಂದರೆ, ಐ ಕ್ಯಾನ್ ರೈಟ್ dq is equals to I into dt. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. Now let us integrate on both the sides. Integration of dq is equals to integration of, ಐಗೆ ಒಂದು ಈಕ್ವೇಷನ್ ಇದೆ, ದಟ್ ಈಸ್ 3t square plus 2t plus 1. This entire thing to be integrated over dt
between the intervals 0 to 3 seconds. That is a limit. ಈಗ ನಾನು ಇಂಟಿಗ್ರೇಟ್ ಮಾಡ್ತಾ ಬರ್ತೀನಿ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಂಟಿಗ್ರೇಷನ್ ಆಫ್ ಡಿ ಕ್ಯೂ ಇಸ್ ಕ್ಯೂ. ರೈಟ್ ಹ್ಯಾಂಡ್ ಸೈಡ್ ನೋಡಿ, we have 3 different terms, each term to be integrated. Integrate ಮಾಡಿದೆ ಫಸ್ಟ್ 3. t square integration is t cube divided by 3. ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಬರೆದ್ಬಿಡ್ತೇನೆ, ಸೊ ವಿಲ್ ಬಿ ಹ್ಯಾವ್ ಎನ್ ಐಡಿಯಾ. ಇಂಟಿಗ್ರೇಷನ್ ಆಫ್ x to the power n dx ಅಂತ ಬಂದಾಗ ವಿ ಯೂಸ್ ಟು ರೈಟ್ x power n plus 1 divided by n plus 1. ಆ ಬೇಸಿಕ್ ಫಾರ್ಮುಲಾನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ದೆನ್ ಪ್ಲಸ್ 2 ಇಂಟು ಇಂಟಿಗ್ರೇಷನ್ ಆಫ್ t is t square divided by 2 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಇಟ್ ಈಸ್ t ಓವರ್ ದ ಲಿಮಿಟ್ಸ್ 0 to 3. ಇಂಟಿಗ್ರೇಷನ್ ಮಾಡಿ ಆಯಿತು, ಬಟ್ ಇಂಟಿಗ್ರೇಷನ್ ಮಾಡಿದ್ರೆ ಸಾಲದು, ವಿ ನೀಡ್ ಟು ಅಪ್ಲೈ ದ ಲಿಮಿಟ್ಸ್ ಆಲ್ಸೋ. What is the rule of applying limits? We used to say upper limit minus lower limit in the place of variable. But before that observe ಮಾಡಿ, 3 ಮತ್ತು 3 ಕ್ಯಾನ್ಸಲ್ ಆಗುತ್ತೆ, 2 and 2 ಕ್ಯಾನ್ಸಲ್ ಆಯಿತು. ಅಪ್ಪರ್ ಲಿಮಿಟ್ 3 ಇದೆ, ಲೋವರ್ ಲಿಮಿಟ್ 0 ಇದೆ. ಸೊ 0 ಇಂದ ನಮಗೇನು ಹೆಲ್ಪ್ ಆಗೋದಿಲ್ಲ ಈಕ್ವೇಷನ್ ಅಪ್ಲೈ ಮಾಡಿದ್ರು ಕೂಡ. ದೇರ್ಫೋರ್ ನಾನು ಡೈರೆಕ್ಟಾಗಿ ಏನಪ್ಪ ಬರೀತೀನಿ ಅಂದರೆ q is equals to t ಪ್ಲೇಸಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡಿ, 3 ಕ್ಯೂಬ್ ಅಂದರೆ ನಮಗೆ 27 ಬರುತ್ತೆ, ಪ್ಲಸ್ t square 3 square ಅಂದರೆ 9 and again plus 3, 27 plus 3 plus 9 it is 39. 39 ಕೂಲಮ್ ಅಂತ ಸೆಲೆಕ್ಟ್ ಮಾಡೋದಂತ ಆಪ್ಷನ್ ನೋಡ್ತೀವಿ, ಅಲ್ಲಿ ಆಪ್ಷನಲ್ಲಿ 39 ಇದೆ, ಡೈರೆಕ್ಟಾಗಿ ಆಪ್ಷನ್ ಡಿ ಹತ್ರ ಹೋಗ್ತೀವಿ. ದಟ್ಸ್ ನಾಟ್ ದ ಕರೆಕ್ಟ್ ವೇ. ದ ರೀಸನ್ ಇಸ್ 39 ಅಂತ 2 ಆಪ್ಷನ್ ಇದೆ ನೋಡಿ, ಒಂದು ಮಿಲಿ ಕೂಲಮ್ ಇದೆ, ಇನ್ನೊಂದು ಜಸ್ಟ್ ಕೂಲಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಥರ ಪಡೋದು ಬೇಡ, ಕ್ಲೀನಾಗಿ ಕ್ವೆಶನ್ನ ನೋಡೋಣ. ಕ್ವೆಶನಲ್ಲಿ ನೋಡಿ ಕರೆಂಟ್ ಮಿಲಿ ಆಂಪಿಯರ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಫ್ ಕರೆಂಟ್ ಈಸ್ ಇನ್ ಮಿಲಿ, ಚಾರ್ಜ್ ಕೂಡ ಮಿಲಿಯಲ್ಲೇ ಇರಬೇಕು. ದೇರ್ಫೋರ್ ದ ಆನ್ಸರ್ ಈಸ್ 39 ಮಿಲಿ ಕೂಲಮ್. ಅದಕ್ಕೋಸ್ಕರ ಕ್ವೆಶನಲ್ಲಿ ಪ್ರಿಫಿಕ್ಸ್ ಏನಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 39 ಮಿಲಿ ಕೂಲಮ್ ಅಂತ ತಗೋಬೇಕು. ಕ್ವೆಶನ್ ಈ ಥರ ನೋಡಿ, ವೆನ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ V is applied across a conductor at temperature T, the drift velocity of the electrons is proportional to. ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಮತ್ತು ಟೆಂಪರೇಚರ್ ಆ್ಯಂಡ್ ಪೊಟೆನ್ಷಿಯಲ್ನ ನಾವು ರಿಲೇಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಈ ಕ್ವೆಶನ್ ನೋಡಿದ ತಕ್ಷಣ ಡ್ರಿಫ್ಟ್ ವೆಲಾಸಿಟಿ ಅಂತ ಗೊತ್ತಾಯ್ತಲ್ವಾ. ಐ ವಿಲ್ ರೈಟ್ ದ ಫಾರ್ಮುಲಾ ಫಾರ್ ಡ್ರಿಫ್ಟ್ ವೆಲಾಸಿಟಿ. ಲೆಟ್ ಅಸ್ ಕನ್ಸಿಡರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಈಸ್ ಸ್ಮಾಲ್ ಇ ಕ್ಯಾಪಿಟಲ್ ಇ ಟೌ ಡಿವೈಡೆಡ್ ಬೈ ಎಮ್. ಈ ಫಾರ್ಮುಲಾದಲ್ಲಿ ಟೆಂಪರೇಚರು ಇಲ್ಲ, ಪೊಟೆನ್ಷಿಯಲ್ ಕೂಡ ಇಲ್ಲ, ಬಟ್ ರಿಲೇಟ್ ಮಾಡ್ಕೋಬೇಕಾಗತ್ತೆ. ಸಿಂಬಲ್ಸ್ ಅಬ್ಸರ್ವ್ ಮಾಡಿ, ಚಾರ್ಜ್ ಆಫ್ ಎಲೆಕ್ಟ್ರಾನ್, ಎಲೆಕ್ಟ್ರಿಕ್ ಫೀಲ್ಡ್, ರಿಲ್ಯಾಕ್ಸೇಷನ್ ಟೈಮ್ ಆ್ಯಂಡ್ ಮಾಸ್ ಆಫ್ ಎಲೆಕ್ಟ್ರಾನ್. ಇದನ್ನು ಹೇಗಪ್ಪ ಕನ್ವರ್ಟ್ ಮಾಡ್ಬೋದು ಅಂದರೆ, ವಿ ನೋ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಲೆಂತ್, V by L ಅಂತ ರಿಪ್ಲೇಸ್ ಮಾಡಿ, ದಿ ಈಕ್ವೇಷನ್ ಬಿಕಮ್ಸ್ E ಕ್ಯಾಪಿಟಲ್ V ಟೌ ಡಿವೈಡೆಡ್ ಬೈ ಎಮ್ ಎಲ್. ವೆರ್ ಈಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಟೌ is the relaxation time, m is mass, L is length of conductor. How drift velocity depends upon potential means the drift velocity is directly proportional to the potential difference across the conductor. Therefore, option B is the answer. ಈಗ ಒಂದು ಡೌಟ್, ಟೆಂಪರೇಚರ್ ಮೇಲೆ ಯಾಕೆ ಆಗೋದಿಲ್ಲ, ಟೆಂಪರೇಚರ್ ಮೇಲೆ ಡ್ರಿಫ್ಟ್ ವೆಲಾಸಿಟಿ ಯಾಕೆ ರಿಲೇಟ್ ಮಾಡೋದಿಲ್ಲ, ಈ ಆಪ್ಷನಲ್ಲಿ ಯಾಕೆ ಚೂಸ್ ಮಾಡ್ತಿಲ್ಲ ಅಂತ ಡೌಟ್ ಬರ್ಬೋದು. ದ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇಸ್ ದಟ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗತ್ತೆ. ಯಾವ ಥರ ಡಿಪೆಂಡ್ ಆಗತ್ತಪ್ಪ ಅಂದರೆ, ದ ಡ್ರಿಫ್ಟ್ ವೆಲಾಸಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ವಿಚ್ ಮೀನ್ಸ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದನ್ನು ಚೆಕ್ ಮಾಡೋಣ ಅಂತ, ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಕೊಟ್ಟೇ ಇಲ್ಲ, ಡೈರೆಕ್ಟಾಗಿ ರೂಟ್ ಟಿ ಅಥವಾ ಟಿ ಅಂತ ಕೊಟ್ಟಿದ್ದಾರೆ. ಬಟ್ ಹಿಯರ್ ದ ಡ್ರಿಫ್ಟ್ ವೆಲಾಸಿಟಿ ಡಿಪೆಂಡ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ದೇರ್ಫೋರ್ ವಿ ನೀಡ್ ನಾಟ್ ಟು ವರಿ ಮಚ್ ಅಬೌಟ್ ಟೆಂಪರೇಚರ್ ಕಾನ್ಸೆಪ್ಟ್. ಡೈರೆಕ್ಟಾಗಿ ಪೊಟೆನ್ಷಿಯಲ್ನ ರಿಲೇಟ್ ಮಾಡ್ಕೊತಾ ಹೋದ್ರೆ ಆನ್ಸರ್ ಸಿಗ್ತಿದೆ. ಹೆನ್ಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಬಟ್ ಇದೇ ಕ್ವಶನ್ನ ನಿಮಗೆ ಟೆಂಪರೇಚರಲ್ಲಿ ಕೂಡ ಕೇಳ್ಬೋದು. ಅದಕ್ಕೊಂದು ಚೂರು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇದು ಕ್ವಶನ್ ಮಾಡ್ತಿರೋದ್ರಿಂದ. ಏನಪ್ಪ ಎಕ್ಸ್ಪ್ಲನೇಷನ್ ಅಂದರೆ, ಇಮ್ಯಾಜಿನ್ ದ ಟೆಂಪರೇಚರ್ ಆಫ್ ದ ಕಂಡಕ್ಟರ್ ಇಸ್ ಇನ್ಕ್ರೀಸ್ಡ್, ಜಾಸ್ತಿ ಮಾಡ್ತಾ ಇದ್ದೀವಿ. ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಏನಾಗುತ್ತಪ್ಪ ಅಂದರೆ, ದ ಆವ್ರೇಜ್ ಥರ್ಮಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಆಲ್ಸೋ ಇನ್ಕ್ರೀಸಸ್. ಈ ಇನ್ಕ್ರೀಸ್ ಆದಾಗ ಏನಾಯಿತು, ಅದು ಫಾಸ್ಟಾಗಿ ಮೂವ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಈ ಟ್ರೈ ಮಾಡಬೇಕಾದ್ರೆ ದ ನಂಬರ್ ಆಫ್ ಕೊಲ್ಯೂಷನ್ಸ್ ವಿಲ್ ಬಿ ಇನ್ಕ್ರೀಸ್ಡ್. ದ ಸಕ್ಸಸಿವ್ ಕೊಲ್ಯೂಷನ್ ಬಿಟ್ವೀನ್ ಟೂ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಲ್ವಾ, ಈ ಸಕ್ಸಸಿವ್ ಕೊಲ್ಯೂಷನ್ಸ್ ಇನ್ಕ್ರೀಸ್ ಆಗುತ್ತೆ. ಡ್ಯೂ ಟು ದಿಸ್ ಇನ್ಕ್ರೀಸ್ ಇನ್ ದ ಕೊಲ್ಯೂಷನ್ಸ್ ದ ಡ್ರಿಫ್ಟ್ ವೆಲಾಸಿಟಿ ವಿಲ್ ಬಿ ಡಿಕ್ರೀಸ್ಡ್. ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಬಟ್ ಇಲ್ಲೆಲ್ಲೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಕೊಟ್ಟಿಲ್ಲ, ಸೊ ಟೆಂಪರೇಚರ್ ಆಗೋದಿಲ್ಲ. ಹೆನ್ಸ್ ರಿಮೆಂಬರ್, ದ ಡ್ರಿಫ್ಟ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್
ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಇಲ್ಲಿ ಟೆಂಪರೇಚರ್ ಕಾನ್ಸೆಪ್ಟ್ ಬಂದರೆ ಬೇರೆ ಥರನೇ ಆನ್ಸರ್ ಮಾಡ್ಕೋಬೇಕಾಗತ್ತೆ. ಓಕೆ,